ಹಾಯ್ ಎಲ್ಲೋ ಎಲ್ಲರೂ ಹೇಗಿದ್ದೀರಾ? ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನಾಳೆ ಗಣೇಶ ಹಬ್ಬಕ್ಕೆ ನಾನು ಬೆಲ್ಲದಲ್ಲಿ ಕರ್ಜಿಕಾಯಿ ಮಾಡಿದ್ದೆ. ಅದನ್ನ ಹೇಗೆ ಮಾಡಿದ್ದೆ ಅಂತ ತೋರಿಸ್ತೀನಿ ಬನ್ನಿ. ಮೊದಲಿಗೆ ನಾನು 5 ಕೊಬ್ಬರಿ ತೊಗೊಂಡಿದ್ದೀನಿ. ಅದರಲ್ಲಿ 2 ದಪ್ಪದಿದೆ, 3 ಮೀಡಿಯಮ್ ಸೈಜ್ ಇದೆ. ಮತ್ತು 50 ಗ್ರಾಮ್ ಎಳ್ಳು ತೊಗೊಂಡಿದ್ದೀನಿ. ಅದು ಬಿಡಿ ಎಳ್ಳು ತೊಗೋಬೇಕು. 2 ಟೇಬಲ್ ಸ್ಪೂನ್ ಗಸಗಸೆ ತೊಗೊಂಡಿದ್ದೀನಿ. ಮತ್ತು ಅರ್ಧ ಕೆಜಿ ಹುರ್ಗಡ್ಲೆ ತೊಗೊಂಡಿರೋದು. ಏಲಕ್ಕಿ ತೊಗೊಂಡಿದ್ದೀನಿ. 10ರಿಂದ 12 ತೊಗೊಂಡಿದ್ದೀನಿ ಏಲಕ್ಕಿನ. ಎಳ್ಳು ಮತ್ತು ಗಸಗಸೆನ ಎರಡನ್ನೂ ನಾನು ಸ್ವಲ್ಪ ಬಿಸಿ ಮಾಡ್ಕೊತೀನಿ. ಮತ್ತು ಬೆಲ್ಲ ಬಂದು 1 ಕೆಜಿ ತೊಗೊಂಡಿದ್ದೀನಿ, 3 ಉಂಡೆ ಇರೋದು. ಯಾಕೆ ಅಂದರೆ ನಾನು ಅಚ್ಚ ಬೆಲ್ಲ ತೊಗೊಂಡಿಲ್ಲ, ಉಂಡೆ ಬೆಲ್ಲನೇ ಯೂಸ್ ಮಾಡೋದು. ಅದಕ್ಕೋಸ್ಕರ ಇವಾಗ ನಾನು ಇದು ಮತ್ತು ಕೊಬ್ಬರಿ ಎಲ್ಲನೂ ಪೌಡ್ರ್ ಮಾಡಿ ಲಾಸ್ಟಿಗೆ ತೋರಿಸ್ತೀನಿ ನಿಮಗೆ. ಇವಾಗ ಅದ್ರ ಮುಂಚೆ ನಾನು ಮೈದಾ ಎಷ್ಟು ತೊಗೊಂಡಿದ್ದೀನಿ, ಯಾವ ರೀತಿ ಕಲಸಿರೋದು ತೋರಿಸ್ತೀನಿ ಬನ್ನಿ. ನೋಡಿ, ಮೈದಾ ಬಂದು 1 ಕೆಜಿ ತೊಗೊಂಡಿದ್ದೀನಿ. ನಾನು ಇವಾಗ ಇದಕ್ಕೆ 1 ಚಿಟಿಕೆ ಅರಿಶಿನ ಹಾಕ್ಕೋತೀನಿ. ಅದು ಆಪ್ಷನಲ್, ಕಲರ್ಗೋಸ್ಕರ ನಾನು ಹಾಕ್ಕೊಳ್ಳೋದು. ಮೇಯ್ನು ಚಿರೋಟಿ ರವೆ ಹಾಕ್ಕೋಬೇಕು. ನಾನು 1 ಕೆಜಿ ಮೈದಾಗೆ 1/4 ಕೆಜಿ ಚಿರೋಟಿ ರವೆ ತೊಗೊಂಡಿದ್ದೀನಿ. ಚಿರೋಟಿ ರವೆ ಯಾಕೆ ಅಂದರೆ ನಾವು ಕರ್ಜಿಕಾಯಿ ಬಂದು ಅದು ಕ್ರಿಸ್ಪಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಚಿರೋಟಿ ರವೆ ಹಾಕಿ ಮೈದಾ ಕಲಸಿದ್ರೆ. ಈಗ ನಾನು ಇದನ್ನು ಸ್ವಲ್ಪ ಚಿರೋಟಿ ರವೆ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊತೀನಿ. ಏಕೆಂದರೆ ಒಟ್ಟಿಗೆ ನೀರು ಹಾಕಿದರೆ ನಿಮಗೂ ಗೊತ್ತಿದೆ ಎಲ್ಲದು, ಮೈದಾ ಕಲಿಸ್ತಿರೋದ್ರಿಂದ ಅದು ತೆಳುವಾಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊತೀನಿ. ನಾವು ಹೂರ್ಣ ಸ್ವೀಟ್ ಇರುತ್ತಲ್ಲ, ಅದಕ್ಕೋಸ್ಕರ ನಾನು ಈ ಮೈದಾ ಕಲಿಸ್ಬೇಕಾದ್ರೆ 1 ಚಿಟಿಕೆ ಉಪ್ಪು ಹಾಕ್ಕೋತೀನಿ. ಅದು ನಾವು ಸ್ವೀಟ್ ಮಾಡ್ಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿದರೆ ಅದು ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಹಾಕ್ಕೋತೀನಿ. ನೋಡಿ, ನಾನು ಇದನ್ನು ಚಪಾತಿ ಹಿಟ್ಟಿಗೆ ಅದಕ್ಕೆ ನಾನು ಕಲಸೋದು. ಬಟ್ ಇನ್ನು ಸ್ವಲ್ಪ ಸಾಫ್ಟಾಗಿ ಕಲಿಸ್ತೀನಿ ಅಷ್ಟೇ. ಏಕೆಂದರೆ ನನಗೆ ಸ್ವಲ್ಪ ಗಟ್ಟಿಯಾದರೆ ಇಲ್ಲ ತೆಳುವಾದರೆ ಮಾಡೋಕ್ಕೆ ನನಗೆ ಅಷ್ಟು ಕಂಫರ್ಟಬಲ್ ಅನಿಸಲ್ಲ. ಅದಕ್ಕೋಸ್ಕರನೇ ನಾನು ಸ್ವಲ್ಪ ಮೆತ್ತಗೆ ಕಲಿಸ್ತೀನಿ. ಇವಾಗ ಇದನ್ನು ನಾನೊಂದು ಬಟ್ಟೆನಲ್ಲಿ ಮುಚ್ಚಿ ಇಡ್ತೀನಿ. ಇದು ಇಟ್ಟು ನೆನೆಲಿ ನಾನು 2 ಅವರ್ಸ್ ಬಿಡ್ತೀನಿ. ಇವಾಗ ಹೂರ್ಣ ರೆಡಿ ಮಾಡ್ಕೊತಾ ಇದ್ದೀನಲ್ಲ, ತೋರಿಸ್ತೀನಿ ಇವಾಗ ಪೌಡ್ರೆಲ್ಲ ಹೇಗೆ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ. ಮೊದಲಿಗೆ ನಾನು ಕಡಲೆ ಪೌಡ್ರ್ ಮಾಡಿಕೊಂಡು ಹುರಿಗಡ್ಲೆನ ನಾನು ಹಾಕ್ಕೋತಾ ಇರೋದು. ಇವಾಗ ಇದ್ರ ಜೊತೆನೇ ಹುರಿದಿಟ್ಟಿರೋ ಗಸಗಸೆ ಮತ್ತು ಬಿಳಿ ಎಳ್ಳು ಮತ್ತು ಪೌಡ್ರ್ ಮಾಡಿಟ್ಟಿರೋ ಬೆಲ್ಲ, ಇದನ್ನೆಲ್ಲ ಇವಾಗ ನಾನು ಒಟ್ಟಿಗೆ ಸೇರಿಸ್ಕೊತೀನಿ. ಕೊಬ್ಬರಿ ಮಾತ್ರ ಸ್ವಲ್ಪ ಆಮೇಲೆ ಲಾಸ್ಟಿಗೆ ಹಾಕ್ತೀನಿ. ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡಿ ಸೈಡಿಗೆ ಇಟ್ಕೊತೀನಿ. ಇವಾಗ ನೋಡಿ, ನಾನು ಕರ್ಜಿಕಾಯಿಗೆ ಸ್ಮಾಲ್ ಬಾಲ್ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಸೈಜಲ್ಲಿ ಮಾಡಿ ಇಟ್ಕೊಂಡಿರೋದು. ನೋಡಿ, ಕರ್ಜಿಕಾಯಿ ನಾನು ಇದರಲ್ಲಿ ಮಾಡ್ತಾ ಇರೋದು. ಪ್ಲಾಸ್ಟಿಕ್ ಇದರಲ್ಲಿ ನಾನು ಮಾಡೋಕ್ಕೆ ಇದಾಗಲ್ಲ. ಇದು ತುಂಬ ಚೆನ್ನಾಗಿ ಬರುತ್ತೆ. ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಸ್ವಲ್ಪನೂ ಆ ಕಡೆ ಈ ಕಡೆ ಎಲ್ಲ ಓಪನ್ ಆಗಲ್ಲ. ಮತ್ತು ನಾನು ಹೂರ್ಣ ಹಾಕಬೇಕಾದ್ರೆ ಫುಲ್ ಈ ಎಂಡಿಂದ ಆ ಎಂಡ್ವರೆಗೂ ಹಾಕ್ತೀನಿ, ಏನೂ ಆಗಲ್ಲ, ತುಂಬ ಚೆನ್ನಾಗಿರುತ್ತೆ. ಮತ್ತು ಇವಾಗ ಎಣ್ಣೆ ಕಾಯೋಕ್ಕೆ ಇಟ್ಟಿದೆ, ಕಾದಿದೆ. ಇವಾಗ ನಾನು ಕರ್ಜಿಕಾಯಿ ಹಾಕಿ ಸ್ವಲ್ಪ ಬೇಯಿಸ್ಕೊತೀನಿ. ನೋಡಿ, ಲಾಸ್ಟಿಗೆ ತೋರಿಸ್ತೀನಿ ಹೇಗೆ ಬಂತು ಅಂತ. ಅದ್ರ ಮುಂಚೆ ಏನಂದರೆ ನಾವು ಸಕ್ಕರೆನ ಹಾಕಿ ಮಾಡೋದ್ರಿಂದ ಕಾಮನಾಗಿ ಸಕ್ಕರೆ ಹಾಕ್ತೀವಿ, ಬಟ್ ಬೆಲ್ಲ ಹಾಕಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ತುಂಬ ದಿನ ಇಟ್ಟು ಕೂಡ ತಿನ್ಬೋದು. ಫೈನಲಿ ನೋಡಿ, ಈ ರೀತಿ ಬಂದಿದೆ ಕರ್ಜಿಕಾಯಿ. ಮನೇಲಿ ನೀವು ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.